सामने चले राष्ट्रगीत शुरुआत कर। भारत भाग्य विधाता पंजाब सिंधु गुजरात मराठा द्राविड उत्कल विंध्य हिमाचल यमुना गंगा उच्चल जलधिकरण तव शुभ नामे जागे तव शुभाशिष गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय। महात्मा गांधी जी के, डॉक्टर बी.आर. अम्बेडकर के, सुभाष चंद्र बोस के शांति। झंडा ऊंचा रहे हमारा विजयी विश्व तिरंगा प्यारा। झंडा ऊंचा रहे हमारा विजयी विश्व तिरंगा प्यारा। सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का
ಬ್ರೈಟ್ನೆಸ್ ಇಲ್ಲ ಏನು ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಮಸ್ಕಾರ. ಈಗ ಸ್ವಾಗತದ ಸಮಾರಂಭಕ್ಕೆ ಸ್ವಾಗತದಿಂದ ಶುಭಾರಂಭ. ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಲಕ್ಷ್ಮೀಕಾಂತ್ ಆಚಾರ್ಯ ಸರ್ ಅವರಿಗೂ ಹೊಸ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಮುಖ ಕಾರಣ ಅವರಾಗಿರ್ತಾರೆ. ಅಲ್ಲಿ ಸಾಕಷ್ಟು ಸಾಹಸವನ್ನ ಪ್ರದರ್ಶನ ಮಾಡ್ತಾರೆ. ಆ ಒಂದು ಪೋಸ್ಟ್ಗೆ ಈಗಲೂ ಸಹ ಬಾತ್ರಾ ಟಾಪ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಯಾವ ಸೈನಿಕರು ಹೋರಾಟವನ್ನ ಮಾಡಿ ಆ ಒಂದು ಪೋಸ್ಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ, ಆ ಪೋಸ್ಟ್ಗೆ ಆ ಒಂದು ಹೆಸರನ್ನ ಕೊಡುವಂಥದ್ದು ನಮ್ಮ ಭಾರತೀಯ ಸೇನೆಯ ಒಂದು ವಿಶಿಷ್ಟತೆ. ಟೋಲೋಲಿಂಗ್ ಪೋಸ್ಟ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ 18 ಗ್ರೆನೇಡಿಯರ್ಸ್ ಮತ್ತೆ 2 ರಾಜ್ಪೂತ್ ರೈಫಲ್ ಈ 2 ಬಟಾಲಿಯನ್ಗಳನ್ನ ನಿಯೋಜನೆ ಮಾಡ್ತಾರೆ. ದಿನದ ಸಮಯದಲ್ಲಿ ಯಾವುದೇ ರೀತಿಯ ಚಲನವಲನಗಳನ್ನು ಮಾಡುವಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದೇ ನಾವೇ ಕಟ್ಟಿರುವಂಥ ಬಂಕರ್ಗಳಲ್ಲಿ ಪಾಕಿಸ್ತಾನದ ಸೈನಿಕರು ಮೇಲ್ಗಡೆ ಇದ್ದಾರೆ. ನಾವು ಗುಂಡು ಹಾರಿಸೋದು ಬೇಡ, ಅವರೊಂದು ಗುಂಡು ತಳ್ಳಿದ್ರೆ ನಮ್ಮ ಮೇಲೆ ಬಂದು ಬೀಳುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ವಿಷಯ ಏನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ತಾ ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ. ರಾಣಿ ಸಾಹೇಬ್, ನಾವು ಇಲ್ಲಿಗೆ ಬಂದದ್ದು ಎರಡು ವಿಷಯಗಳ ಬಗ್ಗೆ ಡಿಸೈಡ್ ಮಾಡುವುದಕ್ಕೆ. ಯಾವ ವಿಷಯ? ರಾಣಿ ಸಾಹೇಬ್, ನೀವು ಮನ್ರೋ ಒಪ್ಪಂದ ಪ್ರಕಾರ ಕಪ್ಪನ್ನು ಕೊಡುತ್ತಿಲ್ಲ, ಏಕೆ? ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು? ಕಪ್ಪ ಕಿತ್ತೂರಿಗೆ ನಾನು ನಿಮ್ಮಪ್ಪ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಇದು ಕನ್ನಡಿಗರ ಆಸ್ತಿ. ಈಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಸಾಹೇಬ್, ಅಂದು ಪುರಕಾರ್ ಕಪ್ಪನ್ನು ಕೊಡುತ್ತೇವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ, ಇಂದು ಕೊಡುವುದಿಲ್ಲ ಎಂದು ಹೇಳುತ್ತಿರುವುದು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಹೇ ತ್ಯಾಕ್ರಿ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ನೀನು ಯಾರು? ರಾಣಿ ಸಾಹೇಬ್, ನೀವು ಸರ್ಕಾರದ ಕಂಪನಿಯನ್ನು ಕತ್ತಲೆಯಿಂದ ನೀಗಿಸುತ್ತಿದ್ದೀರಿ, ಎಚ್ಚರ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸತ್ಯನ ನಿನಗ? ಇಲ್ಲಿ ಕಟ್ಟಡ ಮಾರುವ ಅಧಿಕಾರ ಇರುವುದು ನಮಗ.
ರಾಯಣ್ಣ, ನೀನು ಬಾಗಿಲು ಕಾಯುವ ಸಿಪಾಯಿ ಅಷ್ಟೇ. ನಾನು ನಿನ್ನ ಹತ್ತಿರ ಮಾತನಾಡಲು ಬಂದಿಲ್ಲ. ಏ ಸಾಕು ಮಾಡ, ನಿನ್ನದ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ಬಿಡು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಈ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರಲ್ಲ, ದೇಶಕ್ಕಾಗಿ ದುಡಿಯುವವರು ಇದ್ದಾರೆ. ಇದನ್ನು ಅರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಪುರಕಾರ್ ಕಂಪನಿಯ ಮೇಲೆ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಡಲಾಚೆಯ ಕುಣ್ಣಿಗಳು ಬೆಳೆಸಿದ ಆಸ್ತಿ ಅಲ್ಲ, ಇದು ಕನ್ನಡಿಗರ ಆಸ್ತಿ. ರಾಣಿ ಸಾಹೇಬ್, ನೀವು ಸಿಂಹಗಳೊಂದಿಗೆ ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿಗೆ ಪ್ರಾಣಹಾನಿ, ಮಾನಹಾನಿ ಉಂಟಾಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ. ಅಂಜಿಕೆ ಎಂಬುದರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಡೆದ ನೀತಿಯ ಬಲ ತೋರಿಸಿ ಬದುಕುವ ಆಸ ನಿನಗ ಇದ್ದಂಗಿಲ್ಲ. ನಿನ್ ನುಡಿಸುವ ಆಸ ನನಗೂ ಇಲ್ಲ. ಸಮಾಧಾನ ರಾಯಣ್ಣ, ಸಮಾಧಾನ. ಸಮಾಧಾನ ರಾಯಣ್ಣ, ಸಮಾಧಾನ. ಆಕ್ರೋಶ ಬೇಡ. ಗುರುದೇವ, ಇಂಥ ಮಂಗನ ಮಕ್ಕಳಿಗೆ ಎದ್ರಕೊಂಡ್ ಕೂರಕ್ ನಾನೇನ್ ಚಂದ ಅಲ್ರಿ? ಕಿತ್ತೂರು ಬಂತಾ ಇದ್ದೀನಿ. ಅಬ್ಬರ ಕೊಡುತ್ತಾಯಿ. ಕೆಂಪು ಗೋಧಿ ತಲೆನ ಅಡ್ಡಡ್ಡಾಗಿ ಕತ್ತರಿಸಿ ತರ್ತೇನೆ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ. ಚಿತಿ ಬರುವುದು ಬೇಡ, ಇದರಿಂದ ನಮಗೆ. ರಾಣಿ ಸಾಹೇಬ್, ಇಂದು ನನಗೆ ಬಲದೂತ ಅಪಮಾನವಾಗಿದೆ. ಹೊರಟು ಹೋಗು, ನಿನಗೆ ಜೀವದಾನವನ್ನು ಮಾಡುತ್ತೇನೆ. ರಾಣಿ ಸಾಹೇಬ್, ಇದರ ಪ್ರತಿಫಲವನ್ನು ನೀವು ಆದಷ್ಟು ಬೇಗ ಕಾಣುವಿರಿ. From British on 15th August 1947, we celebrate this day joy and happiness. Independence Day is a national festival of India. We should always respect our great freedom fighters. India is the best country. Thank you all.